ನಾಳೆ ಮೆಟ್ರೋ ಟಿಕೆಟ್ ದರ ಏರುತ್ತಾ ಇಲ್ವಾ ಅನ್ನುವಂಥ ಕನ್ಫ್ಯೂಷನ್ ನಡುವೆಯೇ ಗುಡ್ ನ್ಯೂಸ್ ಸಿಕ್ಕಿದೆ. ಮೆಟ್ರೋ ದರ ಏರಿಕೆಗೆ ತಾತ್ಕಾಲಿಕ ತಡೆ ಬಿದ್ದಿದೆ. ಆದರೆ ಇತ್ತ ರೇಟ್ ಹೆಚ್ಚಳ ಸಂಬಂಧ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡುವೆ ರಾಜಕೀಯ ಕೆಸರೆರಚಾಟ ಮುಂದುವರೆದಿದೆ. ಯತೀಂದ್ರ ಹೇಳಿಕೆ ಕಾಂಗ್ರೆಸ್ನಲ್ಲಿ ಗುದ್ದಾಟಕ್ಕೆ ನಾಂದಿ ಹಾಡಿರುವ ಮಧ್ಯೆಯೇ ಬಜೆಟ್ ಬಳಿಕ ಡಿಕೆಗೆ ಗದ್ದುಗೆ ಸಿಗುವ ಹಿಂಟ್ ಸಿಕ್ಕಿದೆ. ಇತ್ತ ಸಿಎಂ ಆಪ್ತರು ಮೌನಂ ಶರಣಂ ಗಚ್ಚಾಮಿ ಅಂತಿದ್ರೆ ಡಿಕೆ ಆಪ್ತರು ಹೊಸ ಟ್ರೆಂಡ್ ಸೆಟ್ ಮಾಡುವ ಕಾಯಕಕ್ಕೆ ಇಳಿದಿದ್ದಾರೆ. ಕೇಂದ್ರ ಬಜೆಟ್ ಅನ್ನ ಚೊಂಬಿಗೆ ಹೋಲಿಸಿದಂತಹ ಸಿಎಂ ಸಿದ್ದರಾಮಯ್ಯ ವಿರುದ್ಧ ದಳಪತಿ ಗರಂ ಆಗಿದ್ದಾರೆ. 2 ವರ್ಷದಿಂದ ಕಾಂಗ್ರೆಸ್ಸೇ ಖಾಲಿ ಚೊಂಬು ಕೊಟ್ಟಿದೆ ಅಂತ ಗುಡುಗಿದ್ದಾರೆ. ಇದೇ ವೇಳೆ ಮಂಡ್ಯಕ್ಕೆ ತಾವು ಕೊಟ್ಟ ಸಾಧನೆ ಏನು ಅನ್ನುವುದನ್ನು ಬಿಚ್ಚಿಟ್ಟಿದ್ದಾರೆ. ಇನ್ನೇನು ವರ ತಾಳಿ ಕಟ್ಟಬೇಕು ಅನ್ನುವಾಗ ಫಿಲ್ಮಿ ಸ್ಟೈಲ್ನಲ್ಲಿ ಮೊದಲ ಪತ್ನಿ ಎಂಟ್ರಿ ಕೊಟ್ಟಿದ್ದಾಳೆ. ಡಿವೋರ್ಸ್ ಕೊಡದೆ 2ನೇ ಮದುವೆ ಆಗ್ತಾ ಇದ್ದಾನೆ ಅಂತ ಹೇಳಿ ಮದುವೆಯನ್ನೇ ನಿಲ್ಲಿಸಿದ್ದಾಳೆ. ಇದು ಹೈ ಡ್ರಾಮಾ, ಗದ್ದಲ, ಗಲಾಟೆಗೆ ಕಾರಣವಾಗ್ಬಿಡ್ತು. ಯುರೋಪ್ ಆಗಿದ್ದಾಯ್ತು, ಅಮೆರಿಕ ಕೂಡ ಪಕ್ಕಾ ಆಗಿದೆ. ಈ ನಡುವೆ ಭಾರತ ಮತ್ತೊಂದು ಪ್ರಮುಖ ವ್ಯಾಪಾರ ಒಪ್ಪಂದ ಮಾಡಿಕೊಂಡಿದೆ. ಕೊಲ್ಲಿ ರಾಷ್ಟ್ರಗಳ ಒಕ್ಕೂಟವಾದ ಗಲ್ಫ್ ಸಹಕಾರ ಮಂಡಳಿ ಜೊತೆ ಭಾರತ ಮೆಗಾ ಟ್ರೇಡ್ ಡೀಲ್ ಕುದುರಿಸಿದೆ.